ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 31ನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆ ಇದೆ ಸ್ನೇಹಿತರೆ. ಈ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಈ ದಿನದಿಂದ ಸಿಂಹ ರಾಶಿಯವರು ಯಾವುದರಲ್ಲಿ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಜ್ಯೇಷ್ಠ ಪೂರ್ಣಿಮೆ 2026 ದಿನಾಂಕ, ಆಚರಣೆಗಳು ಮತ್ತು ಚಂದ್ರೋದಯದ ಸಮಯವನ್ನು ಅನ್ವೇಷಿಸಿ ಚಂದ್ರದೇವ ಮತ್ತು ವಿಷ್ಣುವಿಗೆ ಮೀಸಲಾಗಿರುವಂತಹ ಈ ಶುಭ ಹುಣ್ಣಿಮೆಯ ದಿನ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತರುತ್ತದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ದಿನದಂದು ಸ್ನೇಹಿತರೆ ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಬಹುದು, ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಬಿಡೋಣ. ಓಕೆ, ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಚಂದ್ರದೇವನನ್ನು ಪೂಜಿಸಲು ಅತ್ಯಂತ ಶುಭ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದಿನಾಂಕ ಬೆಳಕು ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಈ ದಿನದಂದು ಚಂದ್ರನಿಗೆ ಅಗ್ನಿ ಅರ್ಪಿಸುವುದು ಸ್ನೇಹಿತರೆ ಜೀವನದಲ್ಲಿ ಸಾಮರಸ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹಾಗಿದ್ರೆ ಜ್ಯೇಷ್ಠ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅಂದರೆ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಮತ್ತು ಈ ದಿನ ದಾನ ಮಾಡಲು ಶಿಫಾರಸು ಮಾಡಲಾಗಿದೆ. ವಿಷ್ಣುವನ್ನು ಪೂಜಿಸುವುದು ಪೂರ್ಣಿಮೆಯೆಂದು ಆಚರಿಸಲಾಗುವಂತಹ ಒಂದು ಪ್ರಮುಖ ಅಭ್ಯಾಸವಾಗಿದೆ ಅಂತಲೇ ಹೇಳ್ಬೋದು. ಅಂತಹ ಕ್ರಿಯೆಗಳು ಒಬ್ಬರ ಆಸೆಗಳನ್ನು ಪೂರೈಸುತ್ತವೆ ಮತ್ತು ಜನ್ಮ ಕುಂಡಲಿಯಲ್ಲಿ ದೋಷಗಳನ್ನು ತೆಗೆದುಹಾಕಲು ಸಹಾಯವನ್ನು ಮಾಡುತ್ತದೆ ಎಂದು ನಂಬಲಾಗಿದೆ. ಎಲ್ಲ ಹುಣ್ಣಿಮೆಗಳಲ್ಲಿ ಜ್ಯೇಷ್ಠ ಹುಣ್ಣಿಮೆಯು ನಿರ್ಜಲ ಏಕಾದಶಿಯ ನಂತರ ಕೆಲವೇ ದಿನಗಳಲ್ಲಿ ಬರುವುದರಿಂದ ನಿರ್ದಿಷ್ಟ ಮಹತ್ವವನ್ನು ಹೊಂದಿದೆ ಮತ್ತು ವಿಷ್ಣುವನ್ನು ಪೂಜಿಸಲು 2 ಪ್ರಬಲ ಅವಕಾಶಗಳನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಸ್ನೇಹಿತರೆ, ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಅಂತ ಕೇಳೋದಾದರೆ ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ತಿಥಿಯು ಭಾನುವಾರ ಅಂದರೆ ಮೇ 31ನೇ ತಾರೀಕು ಆಚರಿಸಲಾಗುತ್ತದೆ. ಆದರೆ ಮೇ 30ನೇ ತಾರೀಕು ಬೆಳಿಗ್ಗೆ 11:35ಕ್ಕೆ ಪ್ರಾರಂಭವಾಗಿ ಸ್ನೇಹಿತರೆ ಮೇ 31ನೇ ತಾರೀಕು ಭಾನುವಾರದ ದಿನ ಮಧ್ಯಾಹ್ನ 1:13ಕ್ಕೆ ಕೊನೆಗೊಳ್ಳುತ್ತದೆ. ಈ ಹಿನ್ನೆಲೆ ಸ್ನೇಹಿತರೆ ಮೇ 31ರಂದು ಭಾನುವಾರದ ದಿನ ಹುಣ್ಣಿಮೆಯ ವ್ರತವನ್ನು ಆಚರಿಸಲಾಗುತ್ತದೆ. ಏಕೆಂದರೆ ಹುಣ್ಣಿಮೆ ಹಗಲಿನಲ್ಲಿ ಪ್ರಾರಂಭವಾಗಿ ರಾತ್ರಿ ಇಡೀ ಮುಂದುವರಿಯುತ್ತದೆ. ಇದು ಚಂದ್ರನ ದರ್ಶನ ಮತ್ತು ಪೂಜೆಗೆ ಸೂಕ್ತವಾಗಿದೆ ಅಂತಲೇ ಹೇಳಬಹುದು. ಈ ದಿನ ಸಂಜೆ 6:04ಕ್ಕೆ ನಿರೀಕ್ಷಿಸಲಾಗಿದೆ ಅಂತಲೇ ಹೇಳಬಹುದು. ಈ ಮಧ್ಯ ಪವಿತ್ರ ನೀರಿನಲ್ಲಿ ಧಾರ್ಮಿಕ ಸ್ನಾನ ಮತ್ತು ದಾನ ನೀಡುವಂತಹ ಪವಿತ್ರ ಚಟುವಟಿಕೆಗಳನ್ನು ಮರುದಿನ ಕೂಡ ಮಾಡಬಹುದು ಸ್ನೇಹಿತರೆ. ಹಾಗಿದ್ರೆ ಈ ದಿನ ಯಾವ ರೀತಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಯಾವುದನ್ನು ದಾನ ಮಾಡಬೇಕು ಅನ್ನೋದನ್ನ ನೋಡೋದಾದರೆ ಸಾಕಷ್ಟು ಜನರಿಗೆ ಗೊತ್ತೇ ಇರುವುದಿಲ್ಲ. ಜ್ಯೇಷ್ಠ ಮಾಸದ ಹುಣ್ಣಿಮೆಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದಂತಹ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ವಿಷ್ಣು, ಲಕ್ಷ್ಮಿ, ಶಿವ ಮತ್ತು ಚಂದ್ರದೇವರನ್ನು ಪೂಜಿಸುವುದರಿಂದ ಜೀವನದಲ್ಲಿ ಅಪಾರ ಸುಖ, ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ. ಮೇ 31ರ ಜ್ಯೇಷ್ಠ ಹುಣ್ಣಿಮೆಯ ಮಹತ್ವ ಮತ್ತು ಆಚರಣೆಗಳನ್ನು ಹೇಳೋದಾದರೆ ಪೂಜಾ ವಿಧಾನ. ಬೆಳಿಗ್ಗೆ ಪವಿತ್ರ ನದಿಗಳಲ್ಲಿ ಅಥವಾ ಮನೆಯಲ್ಲಿ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡುವುದು ಶ್ರೇಯಸ್ಕರ. ಶ್ರೀ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದು ಹಾಗೂ ಸಂಜೆ ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದು, ಈ ರೀತಿ ಪೂಜಿಸುವುದು ಅತ್ಯಂತ ಫಲದಾಯಕ. ಇನ್ನು ದಾನ ಧರ್ಮ. ಈ ದಿನದಂದು ಬಡವರಿಗೆ ಅಥವಾ
ಅಗತ್ಯವಿರುವವರಿಗೆ, ನಿರ್ಗತಿಕರಿಗೆ ಅನ್ನ, ವಸ್ತ್ರ ಮತ್ತು ಧನದಾನವನ್ನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಜಾತಕದಲ್ಲಿರುವಂತಹ ದೋಷಗಳು ನಿವಾರಣೆಯಾಗುತ್ತದೆ. ಈ ದಿನ ವಟಸಾವಿತ್ರಿ ವ್ರತವನ್ನ ಮಾಡಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ನಿರ್ದಿಷ್ಟವಾಗಿ ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯು ಮತ್ತು ಒಳಿತಿಗಾಗಿ ವಟಸಾವಿತ್ರಿ ವ್ರತವನ್ನ ಆಚರಿಸುತ್ತಾರೆ. ಇನ್ನು ಜ್ಯೋತಿಷ್ಯದ ಮಹತ್ವವನ್ನ ನೋಡೋದಾದರೆ, ಈ ದಿನದಂದು ಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ಮಂತ್ರ ಜಪ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗಿ ಧನ ಲಾಭವಾಗುತ್ತದೆ ಎಂಬ ನಂಬಿಕೆ ಇದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಈ ಹುಣ್ಣಿಮೆಯ ದಿನದಿಂದ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ದಿನದಿಂದ ಸಿಂಹ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಕೆ, ಸಿಂಹ ರಾಶಿಯವರ ಬಗ್ಗೆ ಹೇಳೋದಾದರೆ, ಒಟ್ಟಾರೆಯಾಗಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳೋದಾದರೆ, ಯೋಗಕಾರಕನಾದ ಕುಜನು 8ನೇ ಮನೆಯನ್ನ ತೊರೆದು 9ನೇ ಮನೆಗೆ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ಅಲ್ಲಿಯವರೆಗಿದ್ದಂತಹ ಅಡಚಣೆಗಳು, ಆರೋಗ್ಯದ ಸಮಸ್ಯೆಗಳು ಮಾಯವಾಗುತ್ತವೆ, ಅದೃಷ್ಟ ಒಲಿದು ಬರುತ್ತದೆ. ಇನ್ನು ಲಗ್ನಾಧಿಪತಿಯಾದ ಸೂರ್ಯನು ವೃತ್ತಿಯಲ್ಲಿ ಉನ್ನತ ಮಟ್ಟ ಅಂದರೆ ಕರ್ಮದ ಸ್ಥಾನವಾದಂತಹ 10ನೇ ಮನೆಯಲ್ಲಿ ಋಷಭಕ್ಕೆ ಪ್ರವೇಶಿಸುವುದರಿಂದ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗುತ್ತವೆ. ಕಚೇರಿಯಲ್ಲಿ ಅಸಾಧಾರಣ ಅಧಿಕಾರ ಲಭಿಸುತ್ತದೆ. ಆರ್ಥಿಕ ಲಾಭಗಳು ಅಂದರೆ ಲಾಭದ ಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಸಂಯೋಗವು ವ್ಯಾಪಾರ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು, ಆಸೆಗಳ ಈಡೇರಿಕೆಯನ್ನು ನೀಡುತ್ತದೆ. ಸಿಂಹರಾಶಿಯವರಿಗೆ ಅತ್ಯಂತ ಉತ್ಸಾಹಭರಿತ ಹಾಗೂ ಸಂತೋಷಕರ ಮಾಸವೆಂದು ಹೇಳಬಹುದು. ಅಷ್ಟಮ ಸ್ಥಾನದಲ್ಲಿ ಸಂಚರಿಸುತ್ತಿರುವ ಶನಿಯಿಂದಾಗಿ ನೀವು ಎದುರಿಸುತ್ತಿರುವಂತಹ ಮಾನಸಿಕ ಮತ್ತು ದೈಹಿಕ ಒತ್ತಡಗಳು ಈ ತಿಂಗಳಲ್ಲಿ ಬಹಳಷ್ಟು ದೂರವಾಗಿ ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಭಾಗ್ಯಾಧಿಪತಿಯಾದ ಕುಜನು ಸ್ವಕ್ಷೇತ್ರವಾದ ಮೇಷಕ್ಕೆ ಪ್ರವೇಶಿಸುವುದು, ಆ ನಂತರ ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ದಶಮ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ದ್ವಿಗ್ಬಲವನ್ನು ಹೊಂದುವುದು ನಿಮ್ಮನ್ನ ವಿಜಯದ ಪದದಲ್ಲಿ ಮುನ್ನಡೆಸುತ್ತದೆ. ತಿಂಗಳ ಪ್ರಥಮಾರ್ಧದಲ್ಲಿ ಅಂದರೆ ಜೂನ್ ತಿಂಗಳ ಪ್ರಥಮಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದ್ದರೂ ದ್ವಿತೀಯಾರ್ಧದಲ್ಲಿ ನಿಮ್ಮದೇ ಆದಂತಹ ಮೇಲ್ಗೈ ಆಗುತ್ತದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ಳಲಿದ್ದೀರಿ ಸ್ನೇಹಿತರೆ. ಇವಾಗ ಗ್ರಹಗಳ ಸಂಚಾರದಿಂದ ಒಂದೊಂದಾಗಿ ತಿಳಿಸೋದಾದರೆ, ನಿಮ್ಮ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ವೃತ್ತಿ ಜೀವನದಲ್ಲಿ ಸಿಂಹರಾಶಿಯವರಿಗೆ ಈ ತಿಂಗಳು ಕೆರಿಯರ್ನಲ್ಲಿ ಅದ್ಭುತಗಳನ್ನು ಸೃಷ್ಟಿಸುತ್ತದೆ. ತಿಂಗಳ ಪ್ರಥಮಾರ್ಧದಲ್ಲಿ ಲಗ್ನಾಧಿಪತಿಯಾದ ಸೂರ್ಯನು 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಅದೃಷ್ಟ ನಿಮ್ಮ ಬೆನ್ನಿಗೆರುತ್ತದೆ. ಆದರೆ 8ನೇ ಮನೆಯಲ್ಲಿ ಶನಿ ಇರುವುದರಿಂದ ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಅಸೂಯೆ ಎದುರಾಗುತ್ತದೆ. ಅದೇ ರೀತಿ ಸೂರ್ಯ ಮತ್ತು ಬುಧ ಕರ್ಮದ ಸ್ಥಾನವಾದಂತಹ 10ನೇ ಮನೆ ಋಷಭ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ವೃತ್ತಿ ಜೀವನವು ಉನ್ನತ ಮಟ್ಟ ತಲುಪುತ್ತದೆ. 10ನೇ ಮನೆಯಲ್ಲಿ ಸೂರ್ಯನು ದ್ವಿಗ್ಬಲವನ್ನು ಪಡೆಯುತ್ತಾನೆ. ಇದರಿಂದಾಗಿ ನಿಮ್ಮ ನಾಯಕತ್ವದ ಗುಣಗಳು ವೃದ್ಧಿಯಾಗುತ್ತವೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಗೆ ಮಾರು ಹೋಗುತ್ತಾರೆ. ಸರ್ಕಾರಿ ಉದ್ಯೋಗಿಗಳಿಗೆ ಅಥವಾ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಮಾಡುವವರಿಗೆ ಇದು ಸುವರ್ಣ ಕಾಲ ಅಂತಲೇ ಹೇಳಬಹುದು. ನಿಮಗೆ ಬರಬೇಕಾದಂತಹ ಬಡ್ತಿಗಳು ಸ್ನೇಹಿತರೆ ಅಥವಾ ವರ್ಗಾವಣೆಗಳು ಈ ಸಮಯದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ವೃತ್ತಿ ಜೀವನದಲ್ಲಿ ಹುಣ್ಣಿಮೆ ಮುಗಿದ ನಂತರ ನೋಡಲಿದ್ದೀರಿ ಸ್ನೇಹಿತರೆ. ಇನ್ನು ಇದೇ ರೀತಿ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಸಪ್ತಮ ಸ್ಥಾನದಲ್ಲಿ ವ್ಯಾಪಾರದ ಸ್ಥಾನದಲ್ಲಿ ರಾಹು ಮತ್ತು ಸಪ್ತಮಾಧಿಪತಿಯಾದ ಶನಿ ಅಷ್ಟಮದಲ್ಲಿ ಇರುವುದರಿಂದ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಇನ್ನೂ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹೊಸ ಪಾಲುದಾರರನ್ನು ನಂಬೇಡಿ. ಆದರೆ ವ್ಯಾಪಾರ ಲಾಭಗಳ ದೃಷ್ಟಿಯಿಂದ ನೋಡಿದರೆ ನಿಮಗೆ ಎದುರಿಲ್ಲ ಅಂತಲೇ ಹೇಳಬಹುದು. ಕರ್ಮಾಧಿಪತಿಯಾದಂತಹ ಶುಕ್ರನು ಲಾಭದ ಸ್ಥಾನವಾದಂತಹ
ಮಿಥುನಕ್ಕೆ ಪ್ರವೇಶಿಸಿ ವ್ಯಾಪಾರ ಕಾರಕನಾದ ಗುರುವಿನೊಂದಿಗೆ ಸೇರುತ್ತಾರೆ. ಈ ಸಂಯೋಗವು ನಿಮ್ಮ ಗ್ರಾಹಕರ ಸಂಖ್ಯೆಯನ್ನು ವಿಪರೀತವಾಗಿ ಹೆಚ್ಚಿಸುತ್ತದೆ. ಹೊಸ ಹೂಡಿಕೆಗಳನ್ನು ಮಾಡಲು ವ್ಯಾಪಾರ ವಿಸ್ತರಣೆಗೆ ತಿಂಗಳ ದ್ವಿತೀಯಾರ್ಧವೇ ಅದ್ಭುತವಾಗಿರುತ್ತದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಜ್ಯೇಷ್ಠ ಪೂರ್ಣಿಮೆಯ ದಿನದಿಂದ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ಬಗ್ಗೆ ಹೇಳೋದಾದರೆ, ಆರ್ಥಿಕ ಸ್ಥಿರತೆಗೆ ಈ ತಿಂಗಳು ಮರು ಹೆಸರು. ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಗುರು ಭಗವಾನ್ ಇರುವುದರಿಂದ ಹಣದ ಹರಿವು ಸುಗಮವಾಗಿ ಸಾಗುತ್ತದೆ. ಇದರ ಜೊತೆಗೆ ಶುಕ್ರನು ಕೂಡ ಲಾಭದ ಸ್ಥಾನಕ್ಕೆ ಬರುವುದರಿಂದ ಧನ ಲಾಭ ಸ್ಥಾನಾಧಿಪತಿಯಾದಂತಹ ಬುಧ, ಶುಕ್ರ, ಗುರುಗ್ರಹಗಳ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ಷೇರು ಮಾರುಕಟ್ಟೆ, ಕಮಿಷನ್ ವ್ಯಾಪಾರಗಳು, ಕಲಾಕ್ಷೇತ್ರದ ಮೂಲಕ ವಿಶೇಷ ಲಾಭಗಳನ್ನು ಗಳಿಸುವಿರಿ. ಹಳೆಯ ಸಾಲಗಳನ್ನು ತೀರಿಸಿ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯುತ್ತೀರಿ. ವಾಹನವನ್ನು ಖರೀದಿ ಮಾಡುವಂತಹ ಕನಸು, ಇನ್ನು ಸೈಟು, ಪ್ರಾಪರ್ಟಿ, ಇನ್ನು ಮನೆ ಕಟ್ಟುವಂತಹ ಯೋಗ ಕೆಲವೇ ದಿನಗಳಲ್ಲಿ ನೆರವೇರಲಿದೆ ಸ್ನೇಹಿತರೆ. ಅದೆಲ್ಲದಕ್ಕೂ ಕೂಡ ಗ್ರಹಗಳ ಸಂಚಾರದಿಂದ ಅನುಕೂಲಕರ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು ಸಿಂಹರಾಶಿಯವರ ಆರೋಗ್ಯದಲ್ಲಿ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ಹುಣ್ಣಿಮೆ ಮುಗಿದ ನಂತರ ತಿಂಗಳ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸುವುದು ಅಗತ್ಯ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ 8ನೇ ಮನೆಯಲ್ಲಿ ಕುಜ ಶನಿಗಳ ಅಪಘಾತಗಳು ಅಥವಾ ಸ್ನಾಯು ನೋವುಗಳು ಬರುವಂತಹ ಅಪಾಯವಿದೆ. ಆದರೆ ಕುಜನು ಅಷ್ಟಮ ಸ್ಥಾನವನ್ನು ತೊರೆದು 9ನೇ ಮನೆಗೆ ಹೋಗುವುದರೊಂದಿಗೆ ನಿಮ್ಮ ಮೇಲಿದ್ದಂತಹ ಆ ದೃಶ್ಯ ಭಾರ ದೂರವಾಗುತ್ತದೆ. ದೈಹಿಕವಾಗಿ ದೃಢತೆ, ಪ್ರಾಣಶಕ್ತಿ ಹೆಚ್ಚಾಗುತ್ತದೆ. ಲಗ್ನದಲ್ಲಿರುವ ಕೇತುವಿನಿಂದಾಗಿ ಆಗಾಗ ಏಕಾಂತವನ್ನು ಬಯಸುತ್ತೀರಿ. ಆಧ್ಯಾತ್ಮಿಕ ಮಾರ್ಗದ ಕಡೆಗೆ ಮನಸ್ಸು ಹರಿಯುತ್ತದೆ. ಬೆಳಗಿನ ಜಾವ ವ್ಯಾಯಾಮವನ್ನು ಮಾಡುವುದು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಬಹಳ ಅಂದರೆ ಬಹಳ ಒಳ್ಳೆಯದು. ಸೊ ಹಾಗಾಗಿ ಪ್ರತಿದಿನ ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯಕ್ಕೋಸ್ಕರ ಸ್ನೇಹಿತರೆ ಪ್ರತಿದಿನ ವ್ಯಾಯಾಮವನ್ನು ಮಾಡುವುದು ಬಹಳ ಮುಖ್ಯ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ನೋಡಬೇಕು ಅಂದರೆ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ. ಇನ್ನು ನೀವು ತಿನ್ನುವಂಥ ಆಹಾರ ಪದ್ಧತಿಯನ್ನು ಕೂಡ ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಜೀವನದಲ್ಲಿ, ನಿಮ್ಮ ಸಂಬಂಧಗಳಲ್ಲಿ ಏನಂತ ನೋಡೋದಾದರೆ, ಜ್ಯೇಷ್ಠ ಹುಣ್ಣಿಮೆಯ ನಂತರ ಸಪ್ತಮ ಸ್ಥಾನದಲ್ಲಿ ಇರುವಂತಹ ರಾಹುವಿನಿಂದಾಗಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ಗ್ರಹಿಕೆಗಳು ಬರಬಹುದು. ಆದ್ದರಿಂದ ವಾದ ವಿವಾದಗಳಿಂದ ದೂರವಿರುವುದು ಒಳ್ಳೆಯದು. ಆದರೆ ಮೇ ದ್ವಿತೀಯಾರ್ಧದಂದು ಕುಜನು 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನ, ಪಿತೃಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ತಂದೆಯ ಆರೋಗ್ಯ ಸುಧಾರಿಸುತ್ತದೆ. ಅವರೊಂದಿಗಿನ ನಿಮ್ಮ ಬಾಂಧವ್ಯ ಉತ್ತಮಗೊಳ್ಳುತ್ತದೆ. ತಂದೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಲಾಭ ಸಿಗುತ್ತದೆ ಸ್ನೇಹಿತರೆ. ಇನ್ನು ಲಾಭದ ಸ್ಥಾನದಲ್ಲಿರುವ ಗುರುವಿನ ದೃಷ್ಟಿ 5ನೇ ಮನೆಯ ಮೇಲೆ ಸಂತಾನ ಸ್ಥಾನದಲ್ಲಿ ಬೀಳುವುದರಿಂದ ನಿಮ್ಮ ಮಕ್ಕಳ ನಡವಳಿಕೆ, ಅವರ ಬೆಳವಣಿಗೆ ನಿಮಗೆ ಹೆಮ್ಮೆ ಎನಿಸುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ ಬರುತ್ತದೆ. ವಿವಾಹಿತರಿಗೆ ಸ್ನೇಹಿತರೆ ಮದುವೆ ಯೋಗ ಬರಲಿದೆ, ಅಂದರೆ ಕಂಕಣ ಭಾಗ್ಯ ಒದಗಿದೆ. ಇದರ ಜೊತೆಗೆ ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ ನವ ಜೋಡಿಗಳಿಗೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ತಿಂಗಳ ಆರಂಭದಿಂದನೂ ಕೂಡ 9ನೇ ಮನೆಯಲ್ಲಿ ಸೂರ್ಯ, ನಂತರ ಕುಜ ಇರುವುದರಿಂದ ಉನ್ನತ ಶಿಕ್ಷಣ, ವಿದೇಶಿ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದಂತಹ ಸಮಯ. ಅಡ್ಮಿಷನ್ಗಳು ಸುಲಭವಾಗಿ ದೊರೆಯುತ್ತವೆ. ಗುರುವಿನ ಕೃಪೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವವರು ಸರಿಯಾದ ತಂತ್ರದಿಂದ ಓದಿದರೆ ಮಾತ್ರ ಅಸಾಧಾರಣ ಯಶಸ್ಸನ್ನು ಸಾಧಿಸುತ್ತಾರೆ ಸ್ನೇಹಿತರೆ. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಸೊ ಹಾಗಾಗಿ ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ. ಹುಣ್ಣಿಮೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ.
ತಂದೆ ತಾಯಿಯ ಮಾತನ್ನ ಕೇಳುವುದು, ಗುರು ಹಿರಿಯರನ್ನ ಗೌರವಿಸುವುದು ಬಹಳ ಮುಖ್ಯ. ಆಸಕ್ತಿಯಿಂದ ಏಕಾಗ್ರತೆಯಿಂದ ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಇನ್ನು ಅಡಚಣೆ ತೊಂದರೆ ಉಂಟಾಗಿದ್ದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು 11 ಬಾರಿ ಓದಿ ಕಷ್ಟಗಳು ಸಮಸ್ಯೆಗಳು ತಾನಾಗೆ ಕಡಿಮೆಯಾಗಲಿದೆ. ಇನ್ನು ಮೊದಲೇ ಹೇಳಿರುವ ಹಾಗೆ ಸ್ನೇಹಿತರೆ, ಪೂರ್ಣಿಮೆ ದಿನ ಅಂದರೆ ಜ್ಯೇಷ್ಠ ಹುಣ್ಣಿಮೆಯ ದಿನ ನಾವು ಪರಿಹಾರವನ್ನು ಮಾಡುವುದಕ್ಕೆ ಆಗಲಿಲ್ಲ, ಅನಿವಾರ್ಯದಿಂದ ಅಂದ್ಕೊಂಡು ಸ್ನೇಹಿತರೆ ಬಿಡುದಿನ ಮಾಡ್ಬೋದಾ ಅಂತಂದರೆ ಸಾಕಷ್ಟು ಜನರು ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ಹೌದು, ಬಿಡುದಿನ ಕೂಡ ಮಾಡಬಹುದು. ಈ ಪರಿಹಾರವನ್ನು ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಮಾಡಬಹುದು. ಇದೇ ರೀತಿ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ ಸಿಂಹರಾಶಿಯವರು ಅಷ್ಟಮ ಶನಿ ಸಪ್ತಮ ರಾಹುಗಳ ದೋಷದ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ದಶಮ ಸೂರ್ಯನ ಸಂಪೂರ್ಣ ಬಲವನ್ನು ಪಡೆಯಲು ಈ ಶಕ್ತಿಶಾಲಿಯಾದಂತಹ ಪರಿಹಾರಗಳನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಮೊದಲನೇದಾಗಿ ಪ್ರತಿ ಶನಿವಾರ ಅಥವಾ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಸ್ನೇಹಿತರೆ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಶಿವನ ಆರಾಧನೆ, ಅಷ್ಟಮ ಶನಿ ಮತ್ತು ಲಗ್ನ ಕೇತು ನೀಡುವ ಮಾನಸಿಕ ಆತಂಕಗಳನ್ನು ನಿವಾರಿಸಲು ಪ್ರತಿ ಶನಿವಾರ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಸಮಸ್ಯೆಗಳು ತಾನಾಗಿಯೇ ಕಡಿಮೆಯಾಗಲಿದೆ. ಇನ್ನು ಸೂರ್ಯ ನಮಸ್ಕಾರ ಸ್ನೇಹಿತರೆ, ಸೂರ್ಯನು ಅತ್ಯಂತ ಶಕ್ತಿಶಾಲಿ ದಶಮ ಸ್ಥಾನಕ್ಕೆ ಬರುತ್ತಾರೆ. ಆದ್ದರಿಂದ ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯವನ್ನು ಪಠಿಸುತ್ತಾ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ವೃತ್ತಿ ಜೀವನವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಸೊ ಹಾಗಾಗಿ ಈ ಪರಿಹಾರವನ್ನು ಕೂಡ ಮಾಡಬಹುದು. ಪಕ್ಷಿ ಪ್ರಾಣಿಗಳಿಗೆ ಸೇವೆ ಮಾಡುವುದು ಅಂದರೆ ವೈವಾಹಿಕ ಜೀವನದಲ್ಲಿ ರಾಹುವಿನಿಂದ ಬರುವಂತಹ ಸಮಸ್ಯೆಗಳನ್ನು ತಡೆಯಲು ಪಕ್ಷಿಗಳಿಗೆ ಕಾಳುಗಳು, ಬೀದಿ ನಾಯಿಗಳಿಗೆ ಬಿಸ್ಕೆಟ್ಗಳು ಹಾಕಿ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ನೆಮ್ಮದಿಯನ್ನು ನೀಡುತ್ತದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಸಿಂಹರಾಶಿಯವರು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.